ನಮಸ್ಕಾರ ವೀಕ್ಷಕರೇ. ಈ 5 ವಸ್ತುಗಳನ್ನು 60ರ ನಂತರ ತಿನ್ನುವುದನ್ನು ತಕ್ಷಣ ನಿಲ್ಲಿಸಿ. ಇಲ್ಲದಿದ್ದರೆ ಕಾಲುಗಳ ಶಕ್ತಿ ಕಳೆದು ಹೋಗುತ್ತದೆ. ಸ್ನೇಹಿತರೆ, ಮುಪ್ಪು ಮುಖದ ಸುಕ್ಕುಗಳಿಗಿಂತ ಪ್ರಾರಂಭವಾಗುವುದಿಲ್ಲ, ಬದಲಿಗೆ ಕಾಲುಗಳ ದುರ್ಬಲತೆಯಿಂದ ಪ್ರಾರಂಭವಾಗುತ್ತದೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಯಾವ ದಿನ ನಿಮ್ಮ ಕಾಲುಗಳು ಸಾಥ್ ಬಿಟ್ಟು ಬಿಡುತ್ತವೆಯೋ ಆ ದಿನ ನಿಮ್ಮ ಸ್ವಾತಂತ್ರ್ಯ ಕಸಿದುಕೊಂಡಂತೆ ಎಂದು ತಿಳಿಯಿರಿ. ನಾವು 60 ವರ್ಷ ದಾಟುತ್ತಿದ್ದಂತೆ ಇದು ಹೆಚ್ಚುತ್ತಿರುವ ವಯಸ್ಸಿನ ಪರಿಣಾಮ ಎಂದು ಭಾವಿಸುತ್ತೇವೆ. ಆದರೆ ನಿಜ ಏನೆಂದರೆ, ನಾವೇ ನಮ್ಮ ಸ್ವಂತ ಕೈಗಳಿಂದ ನಮ್ಮ ತಟ್ಟೆಯಲ್ಲಿ ಆ ವಿಷವನ್ನು ಬಡಿಸುತ್ತಿದ್ದೇವೆ. ಅದು ನಮ್ಮ ಮೂಳೆಗಳನ್ನು ಒಳಗಿನಿಂದ ಟೊಳ್ಳಾಗಿಸುತ್ತಿದೆ. ಇಂದಿನ ಈ ವಿಡಿಯೋ ಕೇವಲ ಮಾಹಿತಿಯಲ್ಲ, ಇದು ನಿಮಗೆ ಒಂದು ಎಚ್ಚರಿಕೆ. ನಾಳೆಯೂ ನಿಮ್ಮ ಮೊಮ್ಮಕ್ಕಳೊಂದಿಗೆ ಪಾರ್ಕ್ನಲ್ಲಿ ನಡೆಯಬೇಕೆಂದು ನೀವು ಬಯಸಿದರೆ ಇಂದೇ ಈ 5 ವಸ್ತುಗಳನ್ನು ನಿಮ್ಮ ಅಡುಗೆ ಮನೆಯಿಂದ ಹೊರಗೆ ಎಸೆಯಬೇಕು. ಕೊನೆಯ ವಸ್ತು ಎಷ್ಟು ಅಪಾಯಕಾರಿ ಎಂದರೆ, ಅದು ರಾತ್ರೋರಾತ್ರಿ ನಿಮ್ಮ ಮೊಣಕಾಲಿನ ಗ್ರೀಸ್ ಒಣಗಿಸಬಹುದು. ಆದ್ದರಿಂದ ಕೊನೆಯವರೆಗೂ ಜೊತೆಯಿರಿ. ಸ್ನೇಹಿತರೆ, 60 ವಯಸ್ಸು ಎಂಬುದು ದೇಹಕ್ಕೆ ಅತ್ಯಂತ ಪ್ರೀತಿ ಮತ್ತು ಸರಿಯಾದ ಇಂಧನ ಬೇಕಾಗುವಂತಹ ಹಂತ. ನಮ್ಮ ಕಾಲುಗಳು ಇಡೀ ದೇಹದ ಭಾರವನ್ನು ಹೊರುತ್ತದೆ. ಆದರೆ ವಯಸ್ಸಿನೊಂದಿಗೆ ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಕಡಿಮೆಯಾಗತೊಡಗಿದಾಗ ಇದೇ ಕಾಲುಗಳು ಉತ್ತರ ಕೊಡುವುದನ್ನು ನಿಲ್ಲಿಸುತ್ತದೆ. ಬನ್ನಿ, ನಿಮ್ಮ ಕಾಲುಗಳ ಶತ್ರುವಾದ ಆ ಮೊದಲ ವಸ್ತುವನ್ನು ತಿಳಿಯೋಣ. 1. ಬಿಳಿ ಉಪ್ಪು, ಮೂಳೆಗಳ ನಿಧಾನ ವಿಷ. ಸ್ನೇಹಿತರೆ, ಮೊದಲು ಮಾತನಾಡೋಣ. ಯಾವುದು ಇಲ್ಲದೆ ಆಹಾರಕ್ಕೆ ರುಚಿ ಬರುವುದಿಲ್ಲವೋ ಅದು ಉಪ್ಪು. ಸ್ನೇಹಿತರೆ, ಅಗತ್ಯಕ್ಕಿಂತ ಹೆಚ್ಚು ಉಪ್ಪು ನಿಮ್ಮ ಮೂಳೆಗಳಿಗೆ ಆಮ್ಲದಂತೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ಗೊತ್ತೇ? ನಾವು 60ರ ನಂತರವೂ ಉಪ್ಪಿನಕಾಯಿ, ಪಾಪಡ್ ಅಥವಾ ನಮ್ಕಿನ್ನಂತಹ ವಸ್ತುಗಳ ಪ್ರಿಯರಾಗಿರುತ್ತಿದ್ದರೆ ಈ ಹೆಚ್ಚುವರಿ ಉಪ್ಪು ನಮ್ಮ ದೇಹದಿಂದ ಬೆಲೆ ಬಾಳುವ ಕ್ಯಾಲ್ಸಿಯಮನ್ನು ಮೂತ್ರದ ಮೂಲಕ ಹೊರಗೆ ಹಾಕುತ್ತದೆ. ಈಗ ನೀವೇ ಯೋಚಿಸಿ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಇಲ್ಲದಿದ್ದರೆ ಅವು ದುರ್ಬಲಗೊಂಡು ಮುರಿಯದೆ ಮತ್ತೇನಾಗಬಹುದು? ಕಾಲುಗಳಲ್ಲಿ ಊತ ಬರುವುದು, ರಾತ್ರಿ ಮೊಣಕಾಲಿನ ಕೆಳಗೆ ಭಾಗದಲ್ಲಿ ನೋವಾಗುವುದು, ಇವೆಲ್ಲ ಆ ಉಪ್ಪಿನ ಮಹಿಮೆಯೇ. ನನ್ನ ಸಲಹೆ ಏನೆಂದರೆ, ರುಚಿ ಬೇಕಿದ್ದರೆ ಸಾಮಾನ್ಯ ಉಪ್ಪಿನ ಬದಲು ಸೈಂಧವ ಉಪ್ಪನ್ನು ಬಳಸಲು ಪ್ರಾರಂಭಿಸಿ ಮತ್ತು ಮೇಲಿಂದ ಉಪ್ಪು ಹಾಕುವುದನ್ನು ಸಂಪೂರ್ಣವಾಗಿ ಮರೆತುಬಿಡಿ. ನೆನಪಿಡಿ ಸ್ನೇಹಿತರೆ, ಆದರೆ ನಿಲ್ಲಿ. ಉಪ್ಪು ಕೇವಲ ಆರಂಭ ಮಾತ್ರ. ನಿಜವಾದ ಅಪಾಯ ಅಡಗಿರುವುದು ನಾವು ಸಿಹಿ ಎಂದು ಭಾವಿಸಿ ಆಸೆಯಿಂದ ತಿನ್ನುವ ವಸ್ತುವಿನಲ್ಲಿ. ಸಿಹಿ ಕೂಡ ಕಾಲುಗಳನ್ನು ಅಂಗವಿಕಲಗೊಳಿಸಬಹುದೇ? ಬನ್ನಿ, 2ನೇ ಪಾಯಿಂಟ್ನಲ್ಲಿ ತಿಳಿಯೋಣ. ಸ್ನೇಹಿತರೆ, ಮುಂದುವರಿಯುವ ಮೊದಲು ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. 60 ವಯಸ್ಸಿನ ನಂತರ ನಮ್ಮ ದೇಹ ಒಂದು ದೇವಾಲಯದಂತೆ ಆಗುತ್ತದೆ. ಇದರಲ್ಲಿ ನೀವು ಏನು ಹಾಕುತ್ತೀರೋ ಅದೇ ನಿಮಗೆ ಶಕ್ತಿ ಕೊಡುತ್ತದೆ. ನಿಮ್ಮ ಸ್ವಾತಂತ್ರ್ಯ ಮತ್ತು ನಡೆದಾಡುವ ಶಕ್ತಿಯನ್ನು ಉಳಿಸಿಕೊಳ್ಳಬೇಕೆಂದು ಬಯಸಿದರೆ ಮುಂದಿನ 2 ಪಾಯಿಂಟ್ಗಳನ್ನು ಬಹಳ ಗಮನವಿಟ್ಟು ಕೇಳಿ. 2. ಸಿಹಿ, ನರಗಳು ಮತ್ತು ಕೀಲುಗಳ ಶತ್ರು. 2ನೇ ವಸ್ತು ಸಿಹಿ. ಸಕ್ಕರೆ ಕೇವಲ ಸಕ್ಕರೆ ಕಾಯಿಲೆ ಕೊಡುವುದಿಲ್ಲ, ಬದಲಿಗೆ ಇದು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅಂದರೆ ಒಳಗಿನ ಊತ ಉಂಟು ಮಾಡುತ್ತದೆ. 60ರ ನಂತರ ನಾವು ಸಿಹಿ ತಿಂಡಿ, ಟೀನಲ್ಲಿ ಹೆಚ್ಚು ಸಕ್ಕರೆ ಅಥವಾ ಕೋಲ್ಡ್ ಡ್ರಿಂಕ್ಸ್ ತೆಗೆದುಕೊಂಡರೆ ಇದು ನೇರವಾಗಿ ನಮ್ಮ ಮೊಣಕಾಲಿನ ಕೀಲುಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿಮಗೂ ಕಾಲುಗಳಲ್ಲಿ ಜುಮ್ ಎಂಬ ಅನುಭವ ಆಗುತ್ತದೆ ಅಥವಾ ಕಾಲುಗಳ ನರಗಳು ದುರ್ಬಲಗೊಳ್ಳುತ್ತಿರುವಂತೆ ಅನಿಸುತ್ತಿದ್ದರೆ ಇದು ಸಾಮಾನ್ಯ ಹೆಚ್ಚು ಸಿಹಿಯ ಪರಿಣಾಮವೇ ಆಗಿರುತ್ತದೆ. ಸಿಹಿ ತಿನ್ನುವುದರಿಂದ ನರಗಳಲ್ಲಿ ರಕ್ತ ಪರಿಚಲನೆ ನಿಧಾನಗೊಳ್ಳುತ್ತದೆ ಮತ್ತು ಕಾಲುಗಳಿಗೆ ಅಗತ್ಯ ಪೋಷಣೆ ಸಿಗುವುದಿಲ್ಲ. ಏನು ಮಾಡಬೇಕು? ಸಿಹಿಯ ಆಸೆ ಇದ್ದರೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ತೆಗೆದುಕೊಳ್ಳಿ, ಆದರೆ ಅದು ಬಹಳ ಕಡಿಮೆ. ನೆನಪಿಡಿ, ನಿಮ್ಮ ಒಂದು ಕ್ಷಣದ ನಾಲಿಗೆಯ ಆಸೆ ಮುಪ್ಪಿನಲ್ಲಿ ಹಲವು ವರ್ಷಗಳಷ್ಟು ಭಾರವಾಗಬಹುದು. 3ನೇಯದಾಗಿ, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಕೀಲುಗಳ ಜಾಮ್ ಆಗುವಿಕೆ.
ಈಗ ನಮ್ಮ ಇಷ್ಟದ ಸಮೋಸ, ಕಚೋರಿ ಮತ್ತು ಪಕೋಡಗಳ ಬಗ್ಗೆ ಮಾತನಾಡೋಣ. ಕೇಳಲು ಚೆನ್ನಾಗಿ ಎನಿಸುತ್ತದೆ ಅಲ್ವೇ? ಆದರೆ 60 ವರ್ಷದ ನಂತರ ನೀವು ನಿಮ್ಮ ಮೊಣಕಾಲುಗಳಿಗೆ ಫೆವಿಕ್ವಿಕ್ನಂತೆ ಕೆಲಸ ಮಾಡುತ್ತದೆ, ಕೀಲುಗಳನ್ನು ಜಾಮ್ ಮಾಡುತ್ತವೆ. ಈ ಕರಿದ ಪದಾರ್ಥಗಳಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತದೆ. ಇದು ತೂಕ ಹೆಚ್ಚಿಸುವುದು ಮಾತ್ರವಲ್ಲ, ದೇಹದಲ್ಲಿ ಯೂರಿಕ್ ಆಸಿಡ್ ಮತ್ತು ಊತವನ್ನು ಆಹ್ವಾನಿಸುತ್ತದೆ. ತೂಕ ಹೆಚ್ಚಾದಾಗ ಆ ಎಲ್ಲ ಭಾರ ಎಲ್ಲಿ ಬೀಳುತ್ತದೆ? ನಿಮ್ಮ ಪಾಪ ಕಾಲುಗಳ ಮೇಲೆ. ಆದ್ದರಿಂದ ನಿಮ್ಮ ಮೊಣಕಾಲುಗಳಿಂದ ಕಟ್ ಕಟ್ ಶಬ್ದ ಬರಬಾರದು, ಗ್ರೀಸ್ ಒಣಗಬಾರದು ಎಂದು ಬಯಸಿದರೆ ಇಂದೇ ಈ ಮಾರುಕಟ್ಟೆಯ ಕರಿದ ಪದಾರ್ಥಗಳಿಗೆ ವಿದಾಯ ಹೇಳಿ. ಮನೆಯಲ್ಲಿ ತಯಾರಿಸಿದ ಹಗುರವಾದ, ಬೇಯಿಸಿದ ಅಥವಾ ಸೂಕ್ತ ಆಹಾರವೇ ನಿಮ್ಮ ನಿಜವಾದ ಔಷಧಿ. 4ನೇಯದು ಫ್ರಿಡ್ಜ್ನ ತಣ್ಣನೆಯ ನೀರು. ಕೀಲುಗಳ ಫಿಟ್ನೆಸ್. 4ನೆಯ ವಸ್ತು ನಾವು ಸಾಮಾನ್ಯವಾಗಿ ನಿರ್ಲಕ್ಷಿಸುವ ಬಹಳ ತಣ್ಣನೆಯ ನೀರು. ಆಯುರ್ವೇದ ಹೇಳುವಂತೆ ವಯಸ್ಸಿನೊಂದಿಗೆ ದೇಹದ ವಾತದೋಷಗಳಿರುತ್ತದೆ. ಫ್ರಿಡ್ಜ್ನ ತಣ್ಣನೆಯ ನೀರು ಕುಡಿದಾಗ ಅಥವಾ ತಣ್ಣನೆ ಗುಣದ ಆಹಾರ ಸೇವಿಸಿದಾಗ ಇದರಿಂದ ಕೀಲುಗಳಲ್ಲಿ ಬಿಗುಸಟೆ ಹೆಚ್ಚಾಗುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಕಾಲನ್ನು ನೆಲದ ಮೇಲೆ ಇಡಲಾಗದೆ ನೋವಾಗುತ್ತಿರುವುದನ್ನು ನೀವು ಗಮನಿಸಿರಬಹುದು. ಇದಕ್ಕೆ ಒಂದು ದೊಡ್ಡ ಕಾರಣ ದೇಹ ತಣ್ಣಗಾಗುವುದು. ನನ್ನ ಸಲಹೆ ಏನೆಂದರೆ 60 ವಯಸ್ಸಿನ ನಂತರ ಉಗುರು ಬೆಚ್ಚನೆಯ ನೀರು ಕುಡಿಯುವ ಅಭ್ಯಾಸ ಮಾಡಿ. ಇದು ನಿಮ್ಮ ಕಾಲುಗಳ ಲೂಬ್ರಿಕೇಷನನ್ನು ಕಾಪಾಡುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ವೇಗಪಡಿಸುತ್ತದೆ. ಈಗ ನಾವು ಇಂದಿನ ಕಾಲದಲ್ಲಿ ಅತಿ ಹೆಚ್ಚು ಬಳಸುತ್ತಿರುವ ಮತ್ತು 60 ವಯಸ್ಸಿನವರೆಗೆ ವಿಷಕ್ಕಿಂತ ಕಡಿಮೆ ಇಲ್ಲದ ಆ ವಸ್ತುವಿನ ಬಗ್ಗೆ ಮಾತನಾಡುತ್ತೇವೆ. ನೀವು ಇದನ್ನು ಬಿಡದಿದ್ದರೆ ಉಳಿದ ಎಲ್ಲ ಪಥ್ಯ ವ್ಯರ್ಥ. ಬನ್ನಿ 5ನೇಯದರ ಬಗ್ಗೆ ತಿಳಿಯೋಣ. 5ನೇ ಸ್ಥಾನದಲ್ಲಿರುವುದು ಪ್ರೊಸೆಸ್ಡ್ ಅಥವಾ ಪ್ಯಾಕೇಜ್ ಆಹಾರ, ಅಂದರೆ ಬಿಸ್ಕೆಟ್, ನಮ್ಕಿನ್ ಪ್ಯಾಕೆಟ್ಗಳು, ಇನ್ಸ್ಟಂಟ್ ನೂಡಲ್ಸ್ ಮತ್ತು ಡಬ್ಬಾ ಬಂದ್ ಜ್ಯೂಸ್. ಸ್ನೇಹಿತರೆ, ಈ ವಸ್ತುಗಳನ್ನು ಎಷ್ಟೋ ವರ್ಷಗಳ ಕಾಲ ಹಾಳಾಗದಿರುವಂತೆ ಮಾಡಲೆಂದೇ ತಯಾರಿಸಲಾಗಿದೆ ಮತ್ತು ಇವುಗಳನ್ನು ಉಳಿಸಲು ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ರಾಸಾಯನಿಕಗಳು ಮತ್ತು ಪ್ರಿಸರ್ವೇಟಿವ್ಗಳನ್ನು ಸೇರಿಸಲಾಗಿದೆ. ಈ ರಾಸಾಯನಿಕಗಳು ನೇರವಾಗಿ ನಮ್ಮ ಮೂಳೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ. ಇದನ್ನು ತಿನ್ನುವುದರಿಂದ ದೇಹಕ್ಕೆ ಪೋಷಣೆ ಶೂನ್ಯ ಸಿಗುತ್ತದೆ, ಆದರೆ ಕಾಯಿಲೆಗಳು 100 ಸಿಗುತ್ತದೆ. ಇದು ನಿಮ್ಮ ಕಾಲುಗಳ ಶಕ್ತಿಯನ್ನು ನಿಧಾನವಾಗಿ ಗೆದ್ದಲಿನಂತೆ ತಿನ್ನುತ್ತದೆ. ಈ ಪ್ಯಾಕೆಟ್ ವಸ್ತುಗಳನ್ನು ಇಂದೇ ಕಸದ ಡಬ್ಬಿಗೆ ಎಸೆಯಿರಿ. ಏನು ತಿನ್ನಬೇಕು? ಬಲಿಷ್ಠ ಕಾಲುಗಳ ರಹಸ್ಯ. ಗಾಬರಿ ಪಡಬೇಡಿ. ಪ್ರಕೃತಿ ನಮಗೆ ಕಾಲುಗಳನ್ನು ಉಕ್ಕಿನಂತೆ ಮಾಡಲು ಬಹಳಷ್ಟು ಕೊಟ್ಟಿದೆ. ಪ್ರತಿದಿನ 1 ಲೋಟ ಅರಶಿನ ಹಾಲು ಅಥವಾ ಮೊಸರು ತೆಗೆದುಕೊಳ್ಳಿ. ತಾಜಾ ಹಸಿರು ತರಕಾರಿಗಳು ಮತ್ತು ಬೇಳೆಕಾಳುಗಳನ್ನು ಸೇವಿಸಿ. ಬೆಳಿಗ್ಗೆ 15 ನಿಮಿಷ ಬಿಸಿಲಿನಲ್ಲಿ ಇರಿ, ಏಕೆಂದರೆ ವಿಟಮಿನ್ ಡಿ ಇಲ್ಲದೆ ಮೂಳೆಗಳು ಕಲ್ಲಿನಂತೆ ಗಟ್ಟಿಯಾಗಲಾರವು. ಮುಷ್ಟಿಯಷ್ಟು ಒಣ ಹಣ್ಣುಗಳು, ಆಕ್ರೋಟ್, ಬಾದಾಮಿಗಳು ಮತ್ತು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಅಂತಿಮ ಫಾಸ್ಟ್ ಟಿಪ್ಸ್ ಮುಗಿಸುವ ಮೊದಲು ಇನ್ನಷ್ಟು ವಿಷಯಗಳು. ದಿನಕ್ಕೆ ಕನಿಷ್ಠ 20 ನಿಮಿಷ ನಡೆಯಿರಿ. ನಿಧಾನವಾಗಿಯಾದರೂ ಸರಿ. ಹೆಚ್ಚು ಸಮಯ ಒಂದೇ ಜಾಗದಲ್ಲಿ ಕಾಲುಗಳನ್ನು ನೇತು ಹಾಕಿ ಕುಳಿತುಕೊಳ್ಳಬೇಡಿ. ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ, ಏಕೆಂದರೆ ಭಾರವಾದ ದೇಹ ಕಾಲುಗಳ ಅತಿ ದೊಡ್ಡ ಶತ್ರು. ಸ್ನೇಹಿತರೆ, ಈ ಕಾಲುಗಳು ಕೇವಲ ನಡೆಯುವ ಸಾಧನಗಳಲ್ಲ. ನೀವು ನಿಮ್ಮ ಸ್ವಾವಲಂಬನೆ. ಯಾವ ದಿನ ನಾವು ಇತರರ ಆಸರೆಯನ್ನು ಅವಲಂಬಿಸುತ್ತೇವೋ ಆ ದಿನ ಮನಸ್ಸು ಕೂಡ ಸೋಲತೊಡಗುತ್ತದೆ. ಆದ್ದರಿಂದ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಮತ್ತು ನಿಮ್ಮ ಸಂತೋಷಕ್ಕಾಗಿ ಇಂದೇ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿ. ಇಂದಿನ ಈ ಮಾಹಿತಿ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಕಾಳಜಿ ವಹಿಸುವ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇಂತಹ ಅಗತ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಈ ಸಲಹೆಗಳು ಸಾಮಾನ್ಯ ಮಾಹಿತಿಗಾಗಿ ಮಾತ್ರ. ಯಾವುದೇ ಗಂಭೀರ ಸಮಸ್ಯೆ ಇದ್ದಲ್ಲಿ ವೈದ್ಯರ ಸಲಹೆಯೇ ಅತಿ ಮುಖ್ಯ. ಆರೋಗ್ಯವಾಗಿರಿ, ಆನಂದವಾಗಿರಿ ಮತ್ತು ನಗುತ್ತಿರಿ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.